2 ದಿನದೊಳಗೆ ದಾಖಲೆ ಬಿಡುಗಡೆ ಮಾಡುವಂತೆ ಮಾಜಿ ಶಾಸಕರಿಗೆ ಸವಾಲ್ ಹಾಕಿದ ಹಾಲಿ ಶಾಸಕರು. ಬಿಜೆಪಿಯವರು ಸುಳ್ಳು ಹೇಳುವವರು, ಮಾಡುವ ಆರೋಪದಲ್ಲಿ ಸತ್ಯವಿರಬೇಕು ಎಂದು ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಅಶೋಕ್ ಮನಗೂಳಿ ಮಾತನಾಡಿ, ನಾನು ಎಂದು ದ್ವೇಷ ರಾಜಕಾರಣ ಮಾಡುವುದಿಲ್ಲ. ನನ್ನ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ 236 ಕೋಟಿ ಅನುದಾನ ತಂದಿದ್ದೇನೆ. ಆದರೆ ಮಾಜಿ ಶಾಸಕ ರಮೇಶ್ ಬೋಸನೂರ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ವಸತಿ ಯೋಜನೆಯಲ್ಲಿ ಸಿಂದಗಿ ಪಟ್ಟಣಕ್ಕೆ 5,000 ಮನೆಗಳು ಹಾಗೂ ಆಲಮೇಲ ಪಟ್ಟಣಕ್ಕೆ 2,000 ಮನೆಗಳು ಮಂಜೂರು ಮಾಡಿಸಿದ್ದೇನೆ ಎಂದು ಹೇಳುತ್ತಾರೆ. ಅದರ ಬಗ್ಗೆ ದಾಖಲೆಗಳನ್ನು ಬಹಿರಂಗಪಡಿಸಲಿ ಎಂದು ಹೇಳಿದರು. ಸಿಂದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಪೂಜಾರಿ, ಮಲ್ಲಣ್ಣ ಸಾಲಿ, ರಾಜಶೇಖರ್ ಕುಚಬಾರ್, ಮಹಮ್ಮದ್ ಪಟೇಲ ಬಿರಾದಾರ್, ಅರವಿಂದ್ ಹಂಗರಿಗಿ, ವೈಸಿ ಮಯೂರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಟೀಕಾ ಮಾಡೋದು ನೈಜ ಇರಬೇಕು. ಆ ನೈಜ ಕೂಡ ನಿಮ್ಮಲ್ಲಿ ಬರಬೇಕು. ಬಿಜೆಪಿ ಅವ್ರ ಬಲ್ಲಿ ಬರೇ ಸುಳ್ಳು ಹೇಳೋದು, ಪ್ರತಿಯೊಂದು ವಿಷಯದಾಗೂ ಸುಳ್ಳು ಹೇಳೋದು. 5,000 ಮನೆ ತಂದಿರೋ ಕೇಳ್ತಾರೆ, ಕೂರ್ಸೋಬೇಕು, ತೋರಿಸ್ಬಿಡು ಅಂತ ಹೇಳಿ. ನಾನು 2 ದಿವಸ 1 ವಾರ ಟೈಮ್ ಕೊಡ್ತೀನಿ. ಅವ್ರಿಗೆ ಯಾಕೆ ನಾವು ದಾಖಲೆ ಪ್ರದರ್ಶನ ಮಾಡಿ 2021ರಿಂದ ಇಲ್ಲಿವರೆಗೆ 5,000 ಮನೆ ಸಿಂದಗಿಗೆ ಬಂದಿತ್ತು ಅಂತ ಪ್ರದರ್ಶನ ಮಾಡಲಿ. ನಾವು ಇವತ್ತು ಬಹಿರಂಗವಾಗಿ ಸವಾಲನ್ನು ಸ್ವೀಕಾರ ಮಾಡಕ್ಕೆ ಆಲಮೇಲ ಪಟ್ಟಣಕ್ಕೆ 2,000 ಮನೆಗಳು ತಂದಿವತ್ತು, ಅದನ್ನು ದಾಖಲೆ ಪ್ರದರ್ಶನ ಮಾಡಿ. ಎಷ್ಟು ಸುಳ್ಳು ಹೇಳೋದು, ಎಷ್ಟು ಜನರಿಗೆ ನಂಬಿಕೆ ದ್ರೋಹ ಮಾಡೋದು. ಅದಕ್ಕೆ ದಯವಿಟ್ಟು ಇಲ್ಲಿ ಆಗಮಿಸಿರುವಂತ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮ್ಮ ಒಂದೇ ಮನವಿ, ಈಗ ನಮ್ಮ ಆಡಳಿತ ಅವಧಿ 9 ತಿಂಗಳ 27-22 ದಿವಸ ಆಗೈತಿ. ಈಗ ಅಭಿವೃದ್ಧಿ ಕಾಮಗಾರಿಗಳು ನಮ್ಗಳಲ್ಲಿ ಪ್ರಾರಂಭ ಆಗ್ಯಾವ. ಇನ್ನೂ ನಮಗೆ ಸಾಕಷ್ಟು ಕಾಲಾವಕಾಶ ಅದ. ನಮ್ಮ ಪಕ್ಷ, ನಮ್ಮ ಮುಖಂಡರು, ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಏನು ಹಳ್ಳ್ಯಾಗ ಚುನಾವಣೆ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಾರ, ಆ ಹಂತವಾಗಿ ಇವತ್ತು ಜನರ ಸಮಸ್ಯೆಗಳನ್ನು ಬಿಡಿಸುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ನಮ್ಮ ಸರ್ಕಾರ ಅತ್ಯಂತ ಬದ್ಧತೆಯಿಂದ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲ ಸಮಾಜ, ಎಲ್ಲ ವರ್ಗ, ಎಲ್ಲ ಧರ್ಮದವರಿಗೆ ಸರ್ಕಾರದ ಅನುದಾನ ಮುಟ್ಟಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಸರ್ಕಾರ, ತಮ್ಮ ಮಾರ್ಗದರ್ಶನ ನಮಗೆ ಅತ್ಯವಶ್ಯಕತೆ ಐತೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸಿದೆ. ವರದಿ ಯಮನಪ್ಪ ಚೌಧರಿ, ಕೆಟಿವಿ ಕನ್ನಡ ನ್ಯೂಸ್, ಸಿಂದಗಿ.